ಸೊ ಇಲ್ಲಿ ಕೆ.ಆರ್. ರಮೇಶ್ ಅವರ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ವಿ. ಈ ಒಂದು ಪ್ರಕರಣದಲ್ಲಿ ಪ್ರಕಾಶ್ ರೈ ಸಹೋದರ ಅಂತ ಹೇಳ್ಕೊಂಡು ಒಬ್ಬ ವ್ಯಕ್ತಿ ಬಂದಿದ್ರು ಅಂತ ಹೇಳಿ. ಹಾಗಾದರೆ ವಾಸಂತಿ ಕೇಸ್ನಲ್ಲಿ ಪ್ರಕಾಶ್ ರೈ ಸಹೋದರ ಅಂತ ಏನು ಹೇಳ್ಕೊಂಬಂದಿದ್ರಲ್ಲ, ಅವ್ರಿಗೂ ಇವ್ರಿಗೂ ಏನು ಲಿಂಕ್ ಇದೆ ಅನ್ನೋದು ಈಗಿರುವಂಥ ಪ್ರಶ್ನೆ. ಈ ಪ್ರಕರಣದಲ್ಲಿ ಪ್ರಕಾಶ್ ರೈ ಸಹೋದರ ಇನ್ವಾಲ್ವ್ ಆಗಿದ್ದೇಕೆ ಅನ್ನೋ ಪ್ರಶ್ನೆ ಇದೆ. ನಟ ಪ್ರಕಾಶ್ ರೈ ಸಹೋದರನ ಮೇಲೆ ಪೊಲೀಸ್ನವರಿಗೆ ಅನುಮಾನ ಹುಟ್ಟುತ್ತೆ, ಪೊಲೀಸ್ನವರಿಗೆ ಡೌಟ್ ಬರೋದಕ್ಕೆ ಶುರುವಾಗುತ್ತೆ. ನಟ ಪ್ರಕಾಶ್ ರೈ ಸಹೋದರನ ಮೇಲೆ ಪೊಲೀಸ್ನವರಿಗೆ ಅನುಮಾನ ಶುರುವಾಗುತ್ತೆ. ಅವತ್ತೇ ಪ್ರಕಾಶ್ ರೈ ತಮ್ಮನನ್ನ ವಿಚಾರಣೆಗೊಳಪಡಿಸ್ತಾರೆ ಪೊಲೀಸ್ನವರು. ಆಫೀಸರ್ ಕೆ.ಆರ್. ರಮೇಶ್ ಬಳಿ ವಾಸಂತಿ ಶ್ರೀವತ್ಸ ಸೀಕ್ರೆಟ್ ಬಿಚ್ಚಿಟ್ಟಿದ್ದಾರೆ ರೈ ಸಹೋದರ. ನಾಪೋಕ್ಲುಗೆ ಹೋಗೋಣ ಅಂದಿದ್ದಂತೆ ಪ್ರಕಾಶ್ ರೈ ಸಹೋದರ ನಮ್ಮನ್ನ ಅವನೇ ಬಲವಂತ ಮಾಡಿ ವಾಸಂತಿ ಊರಿಗೆ ಕರೆದುಕೊಂಡು ಹೋಗಿದ್ದ. ಆತನೇ ನಮ್ಮನ್ನ ವಾಸಂತಿ ಊರಿಗೆ ಕರೆದುಕೊಂಡು ಹೋಗಿದ್ದ. ಪ್ರಕಾಶ್ ರೈ ತಮ್ಮನಿಗೆ ಈ ಕೇಸ್ನಲ್ಲಿ ಏನೋ ಇಂಟ್ರೆಸ್ಟ್ ಇತ್ತು. ಆತನ ನಡವಳಿಕೆ ಮೇಲೆ ನನಗೆ ತುಂಬಾ ಅನುಮಾನ ಬಂದಿತ್ತು. ನಟ ಪ್ರಕಾಶ್ ರೈ ಸಹೋದರನ ಬಗ್ಗೆ ನಿವೃತ್ತ ಪೊಲೀಸ್ ಅಧಿಕಾರಿ ರಮೇಶ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವರಿಗೆ ಭಾರಿ ಇಂಟ್ರೆಸ್ಟ್ ಇತ್ತಲ್ಲ, ಇವನ್ನ ಕರೆದು ಸಪ್ರೇಟ್ ಇಂಟ್ರಾಗೇಷನ್ ಮಾಡಿದೆ. ಏನು ಸಮಾಚಾರ, ಏನು ಎತ್ತ ಹಿಂಗೆ ಏನು. ಇಲ್ಲ ಸರ್, ಅವ್ನು ಲವ್ ಮಾಡಿ ಮದುವೆ ಆದ, ಅವನು ಅನೇಬಲ್ ಟು ಡೂ ಸಮಥಿಂಗ್ ಬರಲ್ಲ ಅಂದ. ಅವನ ಕೈಲಿ ಏನು ಶಕ್ತಿ ಇಲ್ಲ, ಮಲಗಿದ್ದ ಜಾಗದಲ್ಲಿ ಮಲಗಿರ್ತಾನೆ. ಏನೋ ಸರ್ ಹಿಂಗೆ ಆಗೋಯ್ತು ಇವಳು ಕತೆ ಅಂತ ಕೇಳಿ. ಆಮೇಲೆ ಒಂದು ಡ್ಯೂಟಿಗೆ ಓಟ್ ಬರ್ತೀನಿ ಅಂತ ಶ್ರೀವತ್ಸನ್ಗೆ ಹೇಳ್ಬಿಟ್ಟು ಅವ್ರ ಅಪ್ಪನಿಗೂ ಹೇಳ್ಬಿಟ್ಟು ಇವಳೇನು ಮಾಡಿದ್ರು, ಬಂದು ದೇವಸಂದ್ರ ಬಸ್ ಸ್ಟಾಪಲ್ಲಿ ಗಾಡಿ ಸ್ಕೂಟಿ ಪಾರ್ಕ್ ಮಾಡಿಬಿಟ್ಟು ಸೀದಾ ಹೊಟ್ಟೋದು. ಎಲ್ಲಿಗೆ ಹೋಗಿದ್ದಾಳೆ ಅಂತ ಗೊತ್ತಿಲ್ಲ. ಇವರೇನು ಮಾಡಿದೆ, ಶ್ರೀವತ್ಸನು ಇವನು ಇಬ್ಬರೇ ಜೊತೆಯಲ್ಲಿರೋರು ಯಾವಾಗೂ. ತಮ್ಮ ಅಂತ ಹೇಳ್ತಾ ಇದ್ನಲ್ಲ ಅವನು, ಅವರಿಬ್ಬರಿಗೇ ಗೊತ್ತಿತ್ತು ಏನು ಮ್ಯಾಟ್ರು ಅಂತ. ನಾನು ಡೀಪಾಗಿ ಇನ್ವೆಸ್ಟಿಗೇಷನ್ ಮಾಡಿದೆ. ಸಮಥಿಂಗ್ ರಾಂಗ್ ಕನೆಕ್ಷನ್ ಅನಿಸ್ತು ನನಗೆ. ಏನೋ ಇರ್ಬೋದು, ನೋಡೋಣ ಅಂದ್ಬಿಟ್ಟು ಅಂತ ಆಯಿತು. FIR ಹಾಕಿದ್ದೀವಿ, ನೋಡೋಣ ಇನ್ವೆಸ್ಟಿಗೇಷನ್ ಮಾಡೋಣ ಅಂಥೇಳಿ ನಾನು ಹಾಸ್ಪಿಟ್ಲು, ಅವಳು ಕೆಲಸ ಮಾಡ್ತಿದ್ದಂಥ ಜಾಗ ಪ್ರತಿಯೊಂದನ್ನು ಕೂಡ ನನ್ನ ಕೆಲಸ ನಾನು ಮಾಡಿ ಮುಗಿಸ್ದೆ. ಅಷ್ಟೊತ್ತಿಗೆ ಒಂದು 10-12 ಡೇಸ್ ಆಗಿತ್ತು. ಅದಕ್ಕೆ ಮುಂಚೆ ನಾನು ಇವನೇನು ಮಾಡ್ದೆ, ನಾನು ಫೋರ್ಸ್ ಮಾಡ್ದೆ, ಹೇಳ್ಕೊಂಡವನು. ಅವನು ನನ್ನ ಸಾರ್ ಒಂದು ಕೆಲಸ ಮಾಡೋಣ, ನಾವಿಬ್ಬರು ಊರಿಗೆ ಬರೋಣ ಬನ್ನಿ ಇಂದ. ವೀರರಾಜಪೇಟೆ ಹತ್ರ ನಾಪೋಕ್ಲು ಅಂತ ಊರಿದೆ, ಅಲ್ಲಿಗೆ ಹೋಗೋಣ ಅಂತ ಹೇಳಿದ್ರು. ನಮ್ಮ ಇನ್ಸ್ಪೆಕ್ಟರ್ ನಾನು ಕೇಳಿದೆ, ಏನಯ್ಯ ಇನ್ವೆಸ್ಟಿಗೇಷನ್ ಅಂತೀಯ ಅಷ್ಟು ದೂರ ಹಂಗೆ ಹಿಂಗೆ ಅಂತ. ಸರ್ ಹೋಗಿ ಮಾಡ್ಕೊಂಬರೋಣ ಬನ್ನಿ, ನೋಡೋಣ ನಮಗೇನಂತೆ. ನಾನು ಬರ್ತೀನಿ ಸರ್ ಅಂದೆ. ನಂದೇನಿದೆ ಮಾಮೂಲು ಡಾಕ್ಯುಮೆಂಟೇಷನ್ ಏನು ಕೊಟ್ಟರು ಸರಿ. ಒಂದು ಕಾರಲ್ಲಿ, ಪ್ರೈವೇಟ್ ಕಾರಲ್ಲಿ ನಾನು ಪ್ರಕಾಶ್ ಇಬ್ಬರು ಅವ್ರು ಊರಿಗೆ ಹೋದ್ವಿ. ಅವ್ರ ಅಣ್ಣ ಏನು ಮಾಡಿದ್ರು, ಏನು ಸರ್ ಬಂದ್ರಿ ನೀವು? ಸರ್ ನಾವು ಬೆಂಗಳೂರು ಸಿಟಿ ಪೊಲೀಸ್ನವರು, ನಿಮ್ಮ ಸಿಸ್ಟರು
ಬಂದಿದ್ದಾರಾ ಇಲ್ಲಿಗೆ ಅಂತ ಕೇಳಿದ್ರು. ಇಲ್ವಲ್ಲ ಅಂದರು. ಅವಾಗ ಏನಾಗೋಯ್ತು, ಇಲ್ಲ ಅಂದಾಗ ನಮಗೇನು ಅನಿಸ್ತು, ನಾವು ಈ ಥರ ಒಂದು ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗಿದೆ ಬೆಂಗಳೂರು ಸಿಟಿನಲ್ಲಿ, ಸಂಜಯನಗರ ಪೊಲೀಸ್ ಸ್ಟೇಷನಲ್ಲಿ. ಈ ಥರ ಹಿಂಗೆ ನಾವು ಹುಡುಕ್ತಾ ಇದ್ದೀವಿ, ಏನೋ ಮೋಸ್ಟ್ಲಿ 99% ಇಲ್ಲಿಗೆ ಬಂದಿರ್ಬೋದು ಅಂತ ಉದ್ದೇಶಪೂರ್ವಕವಾಗಿ ನಾವು ಇಲ್ಲಿ ಬಂದಿದ್ದೀವಿ ಸರ್. ಇಲ್ಲ ಅಂದಮೇಲೆ ಲೆಟ್ ಅಸ್ ವಿ ಆರ್ ಫಿನಿಶ್ಡ್ ಅವರ್ ವರ್ಕ್ ಆ್ಯಂಡ್ ವಿಲ್ ಗೋ ಟು ಬ್ಯಾಂಗ್ಳೂರ್ ಅಂತ ಹೇಳಿ ಬಂದುಬಿಟ್ಟು. ಈ ತಮ್ಮ ಅಂತ ಹೇಳ್ತಾ ಇದ್ನಲ್ಲ, ಈಸ್ ದಟ್ ಮ್ಯಾನ್ ಹೂ ಈಸ್ ಗೋಯಿಂಗ್ ಟು ಫೋರ್ಸ್ ಮೀ ಟು ಟೇಕ್ ಟು ದೇ ನಾಪಾಪುಡು. ಅವನು ತುಂಬ ಬಲವಂತ ಮಾಡಿದ ನನಗೆ, ಸಾರ್ ಬನ್ನಿ ಸಾರ್, ಐ ಆಮ್ ವೆರಿ ಇಂಟ್ರೆಸ್ಟೆಡು, ನನ್ನ ಫ್ರೆಂಡ್ ಹೆಂಡ್ತಿ ಅವಳು, ಹಂಗೆ ಹಿಂಗೆ ಅದು ಇದೆಲ್ಲ ಮಾತಾಡಿಕೊಂಡು ಸೀದಾ ವಿ ವೆಂಟ್ ಟು ದೇರ್. ಅಲ್ಲೇನಾಯಿತು, ಬಂದಿಲ್ಲ ಅಂದ್ಬಿಟ್ಟು ನಮಗೊಂಥರ ಶಾಕ್ ಆದಂಗೆ ಆಯಿತು. ಓ ಇದೇನೋ ಸಮಥಿಂಗ್ ರಾಂಗ್ ವಿತ್ ಹರ್ ಅಂದ್ಬಿಟ್ಟು ಅಂತ ಬೆಂಗಳೂರಿಗೆ ಅಗೇನ್ ವಿ ಕೇಮ್ ಟು ದ ಬ್ಯಾಂಗ್ಳೂರ್. ಬಂದಾಗ ಏನಾಗಿತ್ತು, ನಮ್ಮ ಇನ್ಸ್ಪೆಕ್ಟ್ರ್ ಕೇಳಿದ್ರು, ಏನಾಯಿತು ಸರ್, ಅಲ್ಲೂ ಹೋಗಿಲ್ವಂತೆ ಸರ್.